ವಿಶಿಷ್ಟ ಧಾರಾವಾಹಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಮಾಸ್ ಆಗಿರುವಂತಹ ಧಾರಾವಾಹಿ ಜೋಡಿ ಹಕ್ಕಿ. ಇದನ್ನು ನಿರ್ಮಾಣ ಮಾಡ್ತಾ ಇರೋರು ಸಾಯಿ ಆಂಜನೇಯ ಚಿತ್ರ ಪ್ರೊಡಕ್ಷನ್ ಹೌಸ್ನ ನಮ್ಮ ರಕ್ಷ್ ಮತ್ತು ಅನುಷಾ. ದಯವಿಟ್ಟು ಬನ್ನಿ. ರಕ್ಷ ಅವರು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ, ಅವ್ರಿಗೆ ಇಲ್ಲಿಂದನೇ ವಿಶ್ ಮಾಡೋಣ. ರಕ್ಷ್ ನಮ್ಮ ಜೊತೆ ಕಲಾವಿದರಾಗಿ ಬಂದಿದ್ದು ಗಟ್ಟಿ ಮೇಳದಲ್ಲಿ. ನಂತರ ಆದಂತಹ ಬದಲಾವಣೆ ಇದರಲ್ಲಿ ಅವರು ಗಟ್ಟಿ ಮೇಳದ ನಿರ್ಮಾಪಕರಾದರು. ಗಟ್ಟಿ ಮೇಳ ಎಷ್ಟು ದೊಡ್ಡ ಯಶಸ್ಸನ್ನು ಪಡೀತು ಅಂದರೆ ಅದರಲ್ಲಿ ಅವರು ನಾಯಕನಾಗಿ ವೇದಾಂತ್ ಪಾತ್ರದಲ್ಲಿ ರಕ್ಷ್ ಎಷ್ಟು ಹೆಸರು ಮಾಡಿದ್ರು, ನಮ್ಮ ಪ್ರಕಾರ ಅದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರಾಗಿ ಅವರು ಅದರಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ರು. ಅವರು ಇವಾಗ ನಮಗೆ ಜೋಡಿ ಹಕ್ಕಿ ಅನ್ನೋ ಧಾರಾವಾಹಿಯನ್ನು ಪವರ್ನಲ್ಲಿ ನಿರ್ಮಾಣ ಮಾಡೋಕ್ಕೆ ನಮ್ಮ ಜೊತೆ ನಿಂತಿದ್ದಾರೆ. ತುಂಬ ಪ್ಯಾಷನೇಟ್ ಆಗಿರೋ ಒಂದು ಯಂಗ್ ಟೀಮ್ ಅದು. ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ನಾಯಕನ ಪಾತ್ರದಲ್ಲಿ ಸಾಗರ್ ಅಭಿನಯಿಸ್ತಾ ಇದ್ದಾರೆ, ಹೊಸ ಮುಖ, ಹೊಸ ಪ್ರತಿಭೆ. ಹಾಗೆಯೇ ನಾಯಕಿ ಅಕ್ಷರ ಪಾತ್ರದಲ್ಲಿ ಅಕ್ಷರ ಅವರೇ ಅಭಿನಯಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಬ್ಬರು ಬರಬೇಕು ವೇದಿಕೆ ಮೇಲೆ. ಅಕ್ಷರ ಅವರು ಈಗಾಗಲೇ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಅದರಲ್ಲಿ ಪುಟ್ಟಕ್ಕ ಅಂದರೆ ಉಮಾಶ್ರೀ ಅವರ ಪಾತ್ರ ಏನಿದೆ, ಅವರ ಹಿರಿ ಮಗಳಾಗಿ ಸಹನಾ ಪಾತ್ರದಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರು ಈಗ ಇದರಲ್ಲಿ ಒಂದು ಚಂದದ ಟೀಚರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಮೊದಲು ಪ್ರೊಮೋ ನೋಡೋಣ. ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಪರಿಸ್ಥಿತಿ ತುಂಬ ಕಷ್ಟ ಇದೆ ಅನ್ನುವಂಥದ್ದು ನಾವೆಲ್ಲರೂ ಮಾತಾಡ್ತೀವಿ. ಪರಿಹಾರ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಇಂಥ ಒಂದು ಸೂಕ್ಷ್ಮವಾದ ವಿಷಯನ ಇಟ್ಕೊಂಡು ಅದನ್ನೊಂದು ಚಂದದ ಪ್ರೇಮ ಕಥೆ, ಒಂದು ಮಾಸ್ ಕಥೆ ಮೂಲಕ ಹೇಳುವಂಥ ಪ್ರಯತ್ನ ಇದು. ಆ ಥರ ಒಂದು ಶಾಲೆಯ ಶಿಕ್ಷಕಿಯಾಗಿ ಅಕ್ಷರ ಅವರು ಪಾತ್ರ ಮಾಡ್ತಿದ್ದಾರೆ. ನಾಯಕನಾಗಿ ಆಗಲೇ ಹೇಳ್ದಂಗೆ ನಮ್ಮ ಸಾಗರ್ ಅವರಿದ್ದಾರೆ. ಅನುಷಾ. ಹಾಯ್, ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಝೀ ನೆಟ್ವರ್ಕ್ಗೆ ಕಂಗ್ರ್ಯಾಚುಲೇಷನ್ಸ್. ಝೀ ಬಾಂಗ್ಲಾ ಆ್ಯಂಡ್ ಝೀ ಪವರ್, ವೆರಿ ವೆರಿ ಬಿಗ್ ಸ್ಟೆಪ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಸಿಜು ಸರ್, ದೀಪಕ್ ಸರ್, ರಾಘವ್ ಸರ್ ಆ್ಯಂಡ್ ಸುಧೀ ಸರ್. ಆ್ಯಕ್ಚುಲಿ ಸುಧೀ ಸರ್ ಒಂದಿನ ಕಾಲ್ ಮಾಡಿದ್ರು ರಕ್ಷಗೆ, ತಮ್ಮ ಒಂದು ಪ್ರಾಜೆಕ್ಟ್ ಇದೆ ರೆಡಿನಾ ಅಂತ. ವಿ ಸೆಡ್ ರೆಡಿ ಸರ್ ಅಷ್ಟೇ. ಅವತ್ತಿದ್ದಿದ್ದು ಎಕ್ಸೈಟ್ಮೆಂಟು ಇವತ್ತುವರೆಗೂ ಹಂಗೆ ಇದೆ ನಮಗೆ. ಆ್ಯಂಡ್ ಟಿಲ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ಆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಬಿಕಾಸ್ ಝೀಯಲ್ಲಿ ವರ್ಕ್ ಮಾಡೋವಾಗ ಆ್ಯಸ್ ಇನ್ ಝೀ ಕನ್ನಡ ಆ್ಯಂಡ್ ನಾವು ಒಂದು ಹುಚ್ಚತನ ಇದೆ. ಆ್ಯಂಡ್ ಆ ಹುಚ್ಚತನನ ನಮ್ಮ ತಲೆಯಲ್ಲೂ ತುಂಬಿಬಿಟ್ಟಿದ್ದಾರೆ. ಎವ್ರಿ ಡೇ ಇಸ್ ಲೈಕ್ ಏನೋ ಒಂದು ಚೆನ್ನಾಗಿ ಮಾಡಬೇಕು, ಇನ್ನೊಂದು ಚೆನ್ನಾಗಿ ಮಾಡಬೇಕು. ಎವ್ರಿ ಸ್ಟೆಪ್ ನಮ್ಮ ಮೈಲ್ ಸ್ಟೋನ್ಸ್ನೇ ನಾವು ಬೀಟ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲೂ ತುಂಬಿದ್ದಾರೆ. ನಮಗೂ ಅದೇ ಮಾಡಬೇಕು ಅಂತ ಯಾವಾಗಲೂ. ಆ್ಯಂಡ್ ಝೀ ಈಸ್ ಆಲ್ವೇಸ್ ಸೆಕೆಂಡ್ ಫ್ಯಾಮಿಲಿ. ಯಾವಾಗಲೂ ನಮ್ಮನೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ, ಒಂದಿನ ತ್ರಾಸ ಅನ್ಸಲ್ಲ. ಆ್ಯಂಡ್ ಎಸ್, ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಸಾಗರ್ ಆ್ಯಂಡ್ ಅಕ್ಷರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರು ವೆರಿ ಡೆಡಿಕೇಟೆಡ್. ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಅದರ್ ಸೀರಿಯಲ್ಸ್, ಪ್ರಾಜೆಕ್ಟ್ ಏನೇನು ಬರುತ್ತೆ ಮುಂದೆ ಝೀ ಪವರಲ್ಲಿ. ಎಲ್ಲರಿಗೂ ವಿಶಿಂಗ್ ದ ಬೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ಸಾಗರ್ ಅಂತ. ಫಸ್ಟ್ ಆಫ್ ಆಲ್ ನಾನು ಒಬ್ಬ ಧಾರವಾಡದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇರುವಂಥ ಒಬ್ಬ ಹುಡುಗ. ಅಲ್ಲಿಂದ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ. 10 ವರ್ಷಗಳ ಮಣ್ಣು ಅವತ್ತು ಕನಸು ಕಾಣಬೇಕಾದ್ರೆ ಒಂದಿನ ಅನುಷಾ ಮೇಡಮ್ ಅವರ ಪ್ರೊಡಕ್ಷನ್ ಟೀಮಿಂದ ಒಂದು ಕಾಲ್ ಬರುತ್ತೆ, ಈ ಥರ ಹೀರೋ ಪಾತ್ರಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಬರ್ತೀರಾ ಅಂತ. ಅವತ್ತಿನ ದಿನ ನಾನು ರಾಯರ್ನ ನೋಡೋಕ್ಕೆ ರಾಯರ ಮಠದಲ್ಲಿದ್ದೆ. ಸೊ ಅವತ್ತು ನನ್ನ ಬೆಸ್ಟ್ ಡೇ. 10 ವರ್ಷದಿಂದ ನಾನು ನನ್ನ ಹುಟ್ಟೂರಿಗೆ ಧಾರವಾಡಿಗೆ ಹೋಗಿರಲಿಲ್ಲ. ಬಿಕಾಸ್ ಏನಕ್ಕಂದರೆ ಅಲ್ಲೊಂದು ಚಾಲೆಂಜ್ ತೊಗೊಂಡು ಬಂದಿದ್ದೆ. ಎಲ್ಲಿವರೆಗೂ ನಾನು ಧಾರವಾಡಕ್ಕೆ ಬರಲ್ವೋ, ಎಲ್ಲಿವರೆಗೂ ನಾನು ಧಾರವಾಡಕ್ಕೆ ಬರಲ್ಲ ಅಂತಂದರೆ ನಾನು ಧಾರವಾಡದಲ್ಲಿ ಹೆಸರು ಮಾಡಿ ಅಲ್ಲಿರೋ ಜನರು ನನ್ನ ಹೆಸರನ್ನ ಗುರುತಿಸೋವರೆಗೂ ನಾನು ಕಾಲು ಇಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರು ಬಂದಿದ್ದೆ. ಅದಕ್ಕೆ ತುಂಬ ದೊಡ್ಡ ಹಿಸ್ಟ್ರಿ ಇದೆ ಆ ಹಠಕ್ಕೆ. ಇವತ್ತು ಝೀ ಟಿ ವಿ ಆ ಕನಸನ್ನು ನನಸು ಮಾಡೋಕ್ಕೆ ನನ್ನ ಹಿಂದೆ ನಿಂತು ನನ್ನ ಪ್ರೋತ್ಸಾಹ ಮಾಡಿದೆ. ಅಷ್ಟೇ ಅಲ್ಲದೆ ನಮ್ಮ ಅನುಷಾ ಮೇಡಮ್ ಅವರು ನನಗೆ ಈ
ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸ್ವಾತಿ ಅಮ್ಮ ನಮ್ಮ ತಾಯಿ ಪಾತ್ರ ಮಾಡ್ತಾಯಿದ್ರು, ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ. ಆ್ಯಂಡ್ ನನ್ನ ಪಾತ್ರ ರುದ್ರ ಅಂತ. ತುಂಬ ಇನ್ನೋಸೆಂಟ್ ಆಗಿರೋ ಒಂದು ಹುಡುಗ. ತಾಯಿ ಅಂತಂದರೆ ಪ್ರಾಣ, ತಾಯಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಗರಡಿ ಮನೆ ಇದು ಅವನ ಪ್ರಪಂಚ ಆಗಿರುತ್ತೆ. ಆ ಪ್ರಪಂಚದಲ್ಲಿ ಒಂದು ಸುಂದರವಾದ ಹುಡುಗಿ ಬರ್ತಾಳೆ. ಅವನ ಜೊತೆ ಏನು ನಡೀತಾ ಇದೆ ಅನ್ನೋದು ಅರ್ಥ ಆಗಲ್ಲ. ಅದು ಪ್ರೀತಿನ ಏನು ಅಂತ ಅವ್ನಿಗೆ ಗೊತ್ತಿರಲ್ಲ. ತಾಯಿ ಆಜ್ಞೆ ಬಿಟ್ಟರೆ ಬೇರೆ ಅವನಿಗೆ ಗೊತ್ತಿರಲ್ಲ. ಅದ್ರ ಮಧ್ಯದಲ್ಲಿ ಏನು ನಡೀತಾ ಇದೆ, ಯಾಕೆ ಇವನಿಗೆ ಒಂದು ಹುಡುಗಿ ಮೇಲೆ ಈ ಥರ ಯಾವ ಹುಡುಗಿಗೂ ಕಣ್ಣೆತ್ತು ನೋಡದೇ ಇರೋಂಥ ಹುಡುಗ ಇವಾಗ ಅದು ಪ್ರೀತಿನ ಅಥವಾ ಏನು ಅಂತ ಗೊತ್ತಿಲ್ಲದೆ ಇರೋ ಒಂದು ಗೊಂದಲದಲ್ಲಿ ತಗಲಾಕೊಂಡಿರ್ತಾನೆ. ಸೊ ಇದೊಂದು ನನ್ನ ಒಂದು ಪಾತ್ರ. ಇಷ್ಟೇ ಅಲ್ಲದೆ ನನ್ನ ತಾಯಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇದೊಂದು ಮೀಡಿಯಾ, ಅದು ನಮ್ಮ ತಾಯಿಗೂ ಒಂದು ಹೇಳಿದ್ರೆ ನನಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನನ್ನ ತಾಯಿ ನನಗೆ ತುಂಬ ನಂಬಿಕೆ ಇಟ್ಟು ಬೆಂಗಳೂರಲ್ಲಿ ಬಿಟ್ಟು ನನ್ನ ಹೋಪ್, ಯಾರು ನನ್ನನ್ನು ನಂಬದೇ ಇರೋ ಟೈಮಲ್ಲಿ ಅವರು ನನ್ನನ್ನು ಕೈ ಹಿಡಿದು ಆಗತ್ತೆ ಹೋಗ್ ಮಗ ನೀನು ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು. ಅವತ್ತು ನನಗೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು ಈ ಸ್ಟೇಜು ನನಗೆ ಅವಕಾಶ ಕೊಡೋ ಥರ ಆಗೋಯ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹೇಳೋಕ್ಕೆ ನನಗೇನು ಮಾತು ಬಂದಿಲ್ಲ. ಇದೇ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್.